4,50,000 ಗಾಡಿ ಕೊಟ್ಬಿಡ್ತೀನಿ ನೋಡಿ ಸರ್ 7 ಸೀಟರ್ 7 ಸೀಟರ್ 4,50,000 ಬರೀ 1 ಲಕ್ಷ ತಗೊಂಡು ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡೋಣ. ಬೆಲೆ ಬಂದು 7,50,000 ಹೇಳ್ತಾ ಇದ್ದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬಂದು ಒಂದು 7 ಲಕ್ಷಕ್ಕೆ ಕೊಟ್ಬಿಡ್ತೀನಿ ನೋಡಿ ಸರ್. 7 ಲಕ್ಷ ರೂಪಾಯಿಗೆ? ಹೌದು, 6,80,000 ಕೊಟ್ಬಿಡ ನೋಡಿ. ಓಕೆ, 6,80,000 ರೂಪಾಯಿಗೆ 5957 ಗಾಡಿ ನಂಬರ್, ಒಳ್ಳೆ ಫ್ಯಾನ್ಸಿ ನಂಬರ್ ಅಂತ ಹೇಳ್ಬೋದು. 1,70,000 ಗಾಡಿ ಕೊಟ್ಬಿಡ ನೋಡಿ ಸರ್. ಓಕೆ, 1,70,000 ರೂಪಾಯಿಗೆ 170. ಅವಾಗಲೇ 180 ಅಂತ ಹೇಳಿದೆ, 170ಗೆ ಕೊಟ್ಬಿಡ್ತೇನೆ. ಓಕೆ, ಹಾಯ್ ಹಲೋ ಫ್ರೆಂಡ್ಸ್, ನಾವು ಇವತ್ತು ಮತ್ತೊಮ್ಮೆ ಬ್ಯಾಂಗ್ಳೂರಿನ ಕಾರ್ 77 ಶೋರೂಮ್ ಬಂದಿದ್ದೀವಿ. ಲಾಸ್ಟ್ ಟೈಮ್ ಕೂಡ ಒಳ್ಳೊಳ್ಳೆ ಬಜೆಟ್ಗಿಂತ ಬಜೆಟಲ್ಲಿ ಆಫರಲ್ಲಿ ಕೊಟ್ಟಿದ್ರು. ಇವತ್ತು ಕೂಡ ನ್ಯೂ ಸ್ಟಾಕ್ ಬಂದಿದೆ. ಸರ್ ಇದರ ವೆಲ್ಕಮ್ ಮಾಡ್ಕೋಣ. ಯಾವುದೆಲ್ಲ ಪ್ರೈಸ್ ಇದೆ ಅಂದ್ಬಿಟ್ಟು ಯಾರಾದರೂ ಲೋನಲ್ಲಿ ಕಾರ್ ತೊಗೋಬೇಕು ಅನ್ನೋರಿಗೆ ಅದು ಕೂಡ ಸಿಗುತ್ತೆ. ವೆಲ್ಕಮ್ ಮಾಡಿಕೊಂಡು ಎಲ್ಲ ವೆಹಿಕಲ್ ಡೀಟೇಲ್ಸು ನಿಮಗೆ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀವಿ ಸರ್. ಇವಾಗ ಆಷಾಢ ಬಂದ್ಬಿಡ್ತು, ಮಳೆ ಸ್ಟಾರ್ಟ್ ಆಯ್ತು, ಬೆಚ್ಚ ಕಾರಲ್ಲಿ ಹೋಗ್ಬೇಕು ಅನ್ನೋರಿಗೆ ಜಮ್ ಅಂತ ಬಂಪರ್ ಪ್ರೈಸ್ ಅಲ್ಲಿ ಕಾರ್ ಕೊಡಕ್ಕೆ ರೆಡಿ ಇದ್ದೀರಾ? 1,75,000 ಕೇವಲ 1,75,000 ರೂಪಾಯಿಗೆ ಒಂದು 9 ಮಾಡಲ್ ವ್ಯಾಗ್ನರ್ ಬರೀ 60,000 ಹೊಡೆದ ಗಾಡಿ ಇದೆ ಸರ್ ನನ್ನ ಹತ್ರ. ಕೇವಲ 60,000 ಹೊಡಿರೋದು? ಬರೀ 60,000 ಸಿಂಗಲ್ ಓನರ್ ಗಾಡಿ. ಓಕೆ, ಆ ಗಾಡಿ ಕೊಡೋಣ ಸರ್. ಜಮ್ ಅಂತ ಬೆಚ್ಗೆ ಹೋಗ್ಬೋದು, ಮಳೆಯಲ್ಲಿ ನೆನೆದೇನೆ ಹೋಗ್ಬೋದು, ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಯಾವುದೇ ಟ್ರಾಫಿಕ್ ಅಲ್ಲಿ. ಓಕೆ ಸರ್, ಆಯ್ತು. ನಿಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೇಕಂದ್ರೆ ಲೊಕೇಶನ್ ಎಲ್ಲಿ ಹೇಳಿ ಸರ್? ವಿಜಯನಗರ ಕಡೆಯಿಂದ ಬರ್ತೀನಿ ಅಂತಾನೆ 2 ಕಿಲೋಮೀಟರ್ ಆಗುತ್ತೆ, ಪಡಗೇಪಳ್ಳಿ ಸರ್ಕಲ್ ಅಂತ ಬರುತ್ತೆ. ಹಾಗೆ ಗೊರಂಟೆಪಳ್ಳಿಯಿಂದ ಬರ್ತೀನಿ ಅಂದ್ರೆ 4 ಕಿಲೋಮೀಟರ್ ಆಗುತ್ತೆ, ನಾಗರಬಾವಿಯಿಂದ ಬರ್ತೀನಿ ಅಂದ್ರೆ 3 ಕಿಲೋಮೀಟರ್ ಆಗುತ್ತೆ. ಓಕೆ, ವಿಜಯನಗರದಿಂದ ಮೇನ್ ಮಧ್ಯದಲ್ಲಿರೋ ಪಡಗೇಪಳ್ಳಿ ಸರ್ಕಲ್ ಅಲ್ಲಿ ನಿಮ್ದು ಆಫೀಸ್ ಕಾರ್ 77 ಅಂದ್ಬಿಟ್ಟು ಸರ್. ಓಕೆ ಸರ್, ಲೋನ್ ಅಂತ ಬಂದ್ರೆ ಯಾವ ಮಾಡಲ್ ಮೇಲೆ ಮಾಡ್ಕೊಡ್ತೀರಾ? 14 ಮೇಲೆ ಸರ್ ಲೋನ್. 14 ಮೇಲೆ ಎಲ್ಲ ವೆಹಿಕಲ್ಸ್ ಲೋನ್ ಮಾಡ್ಕೊಡ್ತೀರಾ? ಲೋನ್ ಮಾಡ್ಕೊಡ್ತೀನಿ ನಿಮಗೆ. ಕಡಿಮೆ ಮಾಡಲ್ ಅಲ್ಲಿ ತಗೊಂತೀನಿ ಅಂದ್ರೆ 12 ಮಾಡಲ್ ಇಂದ ಮಾಡ್ಕೊಡ್ತೀನಿ, ಪ್ರೈವೇಟ್ ಲೋನ್ ಸ್ಟೇಟ್ ಹೋದ್ರೆ ಮಾಡ್ಕೊಡ್ತೀನಿ. ಓಕೆ ಸರ್, ಪೆಟ್ರೋಲ್ ಡೀಸೆಲ್ 5 ಸೀಟರ್ 7 ಸೀಟರ್ ಎಲ್ಲ ಇದೆ ನಿಮ್ಮ ಹತ್ರ? ಎಲ್ಲ ವೆಹಿಕಲ್ಸ್ ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಎಲ್ಲ ಸಿಗುತ್ತೆ. ಫ್ಯಾಮಿಲಿಗೆ ತಕ್ಕಂತೆ ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಕಾರ್ ಕೊಡ್ತಾ ಇದ್ದಾರೆ ನಮ್ಮ ಕಾರ್ 77 ಶೋರೂಮ್ ಅಲ್ಲಿ. ಸರ್ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ಕೊಡಕ್ಕೆ ರೆಡಿ ಇದ್ದೀರಾ? ಸ್ಟಾರ್ಟ್ ಮಾಡುವ ಸರ್? ಬನ್ನಿ ಸರ್. ಮೊದಲನೇ ವೆಹಿಕಲ್ ಈಕೋ ತಂದಿದ್ದೀರಾ, ಫ್ಯಾಮಿಲಿಗೆ ಬಿಸ್ನೆಸ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಏನ್ ಸರ್ ಡೀಟೇಲ್ಸ್ ಇದು? ಸರ್ ಇದು ಬಂದು 2011 ಮಾಡಲ್ 5 ಸೀಟರ್ ವೆಹಿಕಲ್, ಪೆಟ್ರೋಲ್ ವಿತ್ LPG ಇದೆ ಸರ್ ಈ ಗಾಡಿಯಲ್ಲಿ. ಪೆಟ್ರೋಲ್ ವಿತ್ LPG? ಪೆಟ್ರೋಲ್ ವಿತ್ LPG. 2011 ಮಾಡಲ್ ಆಗಿದೆ, 3rd ಓನರ್ ಆಗಿದೆ ಗಾಡಿ. ಕಮ್ಮಿ ಓಡಿದೆ ಸರ್ ಗಾಡಿ, ಬರೀ 70,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಇದು ಬೆಲೆ ಬಜಾರ್ ಎಲ್ಲರೂ 270 280 ಅಂತ ಹೇಳ್ತಾರೆ. ನಾನು 2,50,000 ಗಾಡಿ ಕೊಡ್ತೀನಿ ಸರ್. 250ಕ್ಕೆ? ಬರೀ 250ಕ್ಕೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿದ್ರೆ ಅದು ಸ್ಮಾಲ್ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ನೋಡ್ತಾ ಇದ್ದೀರಲ್ಲ, ಒಂದು ಈಕೋ ಎಕ್ಸ್ಟ್ರಾ ಬಂಪರ್ ಕೂಡ ಇದೆ, ಕ್ಯಾಬಿನ್ ಇದೆ, ನೀವು ಆರಾಮಾಗಿ ತಗೊಂಡು ಹೋಗ್ಬಿಟ್ಟು. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ LPG ಎರಡು. ಓಕೆ, ಪೆಟ್ರೋಲ್ LPG ಎರಡು ಸಿಗುತ್ತೆ. ಆರಾಮಾಗಿ ಪೆಟ್ರೋಲ್ LPG ಹಾಕೊಂಡು ದುಡಿಮೆ ಮಾಡ್ಬೋದು, ಫ್ಯಾಮಿಲಿಗೂ ಆಗುತ್ತೆ. ಈಕೋ ಸಿಗ್ತಾ ಇದೆ ಸರ್. ಲೋನ್ ಆಗುತ್ತೆ ಇದು? ಲೋನ್ ಆಗಲ್ಲ. ಓಕೆ ಓಕೆ ಸರ್, ಒಂದು ಬಲೆನೋ ಇದೆ ಬ್ಲೂ ಕಲರ್, ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತ ಹೇಳ್ತೀನಿ. 17 ಮಾಡಲ್ ಜಿಟಾ ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ, ಬರೀ 80,000 ಕಿಲೋಮೀಟರ್ ರನ್ ಆಗಿದೆ. ಓಕೆ, ಬೆಲೆ ಬಂದು 5,75,000 ಹೇಳ್ತಾನೆ. ಯಾರಾದ್ರೂ ಇಂಟ್ರೆಸ್ಟ್ ಬಂದು ಇದನ್ನು ಕೂಡ ಸ್ಮಾಲ್ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ, ಬಲೆನೋ ಯಾರಾದ್ರೂ ವೆಹಿಕಲ್ ಹುಡುಕ್ತಾ ಇದ್ರೆ ಅದರಲ್ಲೂ ಬ್ಲೂ ಕಲರ್ ಸಿಗ್ತಾ ಇದೆ, ತುಂಬಾನೇ ಚೆನ್ನಾಗಿದೆ. ಟೈರ್ ಕಂಡೀಷನ್ ಅಂತೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬ್ಯಾಕ್ ಸೈಡ್ ಕೂಡ ನೋಡ್ಬೋದು, ಒಂದು ಒಳ್ಳೆ ಲುಕ್ಕಲ್ಲಿ ಇದೆ ಅಂತಲೇ ಹೇಳ್ಬೋದು. ಬಲೆನೋ ಯಾರಾದರೂ ಹುಡುಕ್ತಾ ಇದ್ರೆ ನಮ್ಮ ಕಾರ್ 77 ಶೋರೂಮ್ ಅಲ್ಲಿ ಈ ವೆಹಿಕಲ್ ಅವೈಲೇಬಲ್ ಇದೆ. ಸರ್ ಮತ್ತೊಂದು ಎರ್ಟಿಗಾ ಕೂಡ ತಂದಿದ್ದೀರಾ, ಒಳ್ಳೆ ಫ್ಯಾಮಿಲಿ ವೆಹಿಕಲ್. ಏನ್ ಸರ್ ಡೀಟೇಲ್ಸ್ ಇದು? ಸರ್ ಇದು ಬಂದು 2014 ಮಾಡಲ್ VXI ವೇರಿಯಂಟ್. ಸೆಕೆಂಡ್ ಓನರ್ 5 ಕಿಲೋಮೀಟರ್ ಬಂದು ಬರೀ 80,000 ಓಕೆ, ಆಪ್ಷನಲ್ ವೆಹಿಕಲ್ ಇದು. ಇದು ಬೆಲೆ ಬಂದು 6 ಲಕ್ಷ ಹೇಳ್ತಾ ಇರೋದು. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ನೀವು 5,75,000 ಫೈನಲ್ ಮಾಡ್ಕೊಡ್ತಾರೆ ಸರ್ ಗಾಡಿ. 5,75,000ಕ್ಕೆ? ಓಕೆ, 5,75,000 ರೂಪಾಯಿಗೆ 7 ಸೀಟರ್ ಅಲ್ಲಿ ಎರ್ಟಿಗಾ ಸಿಗ್ತಾ ಇದೆ. ಅದರಲ್ಲೂ ಸಿಲ್ವರ್ ಕಲರ್ ಗಾಡಿ ತುಂಬಾನೇ ಚೆನ್ನಾಗಿದೆ, ಅಲಾಯ್ ವೀಲ್ಸ್ ಇದೆ, ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಎರ್ಟಿಗಾ ಹುಡುಕೋರಿಗೆ ಈ ವೆಹಿಕಲ್ ಬೆಸ್ಟ್ ಅಂತ ಹೇಳ್ಬೋದು. ಸರ್ ಮತ್ತೊಂದು ವೈಟ್ ಕಲರ್ ಅಮೇಜ್ ಇದೆ. ಟಾಪ್ ಅಂಡ್ ವೆಹಿಕಲ್ ಅಂತ ಹೇಳ್ತೀನಿ. ಇದು ಮಾಡೆಲ್ ಬಂದು 2018 ಸಿಂಗಲ್ ಓನರ್, ಪುಷ್ಪಟನ್ ಸ್ಟಾರ್ಟ್ ಇದೆ ಇದರಲ್ಲಿ. ಓಕೆ, ಇದು ಬೆಲೆ ಬಂದು 6 ಲಕ್ಷ ಹೇಳ್ತಾ ಇರೋದು. ಯಾರಾದ್ರೂ ಇಂಟ್ರೆಸ್ಟ್ ಬಂದು ಒಂದು 5,65,000 ಕೊಟ್ಬಿಡ ನೋಡಿ. 5,65,000ಕ್ಕೆ? ಓಕೆ, ಹೋಂಡಾ ಅಮೇಜ್ ಒಳ್ಳೆ ಮಾಡೆಲ್ ವೆಹಿಕಲ್, 5,65,000 ರೂಪಾಯಿಗೆ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಒಳ್ಳೆ ಲೋನ್ ಕೂಡ ಆಗುತ್ತೆ ನಿಮ್ಮ ಸಿವಿಲ್ ಚೆನ್ನಾಗಿದ್ರೆ. ಅದರಲ್ಲೂ ಸೆಡಾನ್ ವೆಹಿಕಲ್ ಹೋಂಡಾ ಅಮೇಜ್ ಗುಡ್ ಕಂಡೀಷನ್ ಅಂತ ಹೇಳ್ಬೋದು. ಸರ್ ಮತ್ತೊಂದು ಬೀಟಲ್ಲಿ ಸೆಡಾನ್ ವೆಹಿಕಲ್ ಇದೆ, ಡೀಟೇಲ್ಸ್? ಚಾವರ್ಲೆಟ್ ಕ್ರೂಸ್ ಅಂದ್ಬಿಟ್ಟಿರೋ, ಯಾರಾದ್ರೂ ಕ್ರೂಸ್ ಲವರ್ ನೋಡ್ತಾ ಇದ್ರೆ ದಯವಿಟ್ಟು ಬಂದು ತಗೊಂಬೋದು. ಗಾಡಿ ಅಂತ ತುಂಬಾ ಕ್ಲಾಸ್ ಆಗಿದೆ, ಓರ್ಡರ್ ಬಂದು ಇದು ಮಾಡೆಲ್ ಹೇಳ್ತಿದೆ 2011 ಮಾಡಲ್, 3rd ಓನರ್ ಆಗಿದೆ, ಕಿಲೋಮೀಟರ್ ಬಂದು 90,000 ಕಿಲೋಮೀಟರ್ ರನ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್. ಓಕೆ, ಡೀಸೆಲ್ ಕಾರು. ಇದರ ಬೆಲೆ ಬಂದು 3 ಲಕ್ಷ ಹೇಳ್ತಾ ಇದೆ. ಯಾರಾದ್ರೂ ಇಂಟ್ರೆಸ್ಟ್ ಬಂದ್ರೆ ಇದನ್ನು ಕೂಡ ಕಮ್ಮಿ ಮಾಡ್ಕೊಡ್ತೀನಿ ಸರ್ ಗಾಡಿ. 3 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ?
ಓಕೆ, ಗಾಡಿ ಕೂಡ ಫಸ್ಟ್ ಕ್ಲಾಸ್ ಆಗಿದೆ, ನೋಡ್ತಾ ಇದ್ರಲ್ಲ ತುಂಬಾನೇ ಚೆನ್ನಾಗಿದೆ. ಸಿಲ್ವರ್ ಕಲರ್ ಅಲ್ಲಿ, ಅದರಲ್ಲೂ ಡೀಸೆಲ್ ವೆಹಿಕಲ್, ಅದರಲ್ಲೂ ಸೆಡಾನ್ ವೆಹಿಕಲ್ ನಿಮ್ಗೆ ಸಿಗ್ತಾ ಇದೆ. ಸರ್ ಹ್ಯುಂಡೈಯಲ್ಲಿ ವರ್ಣ, ಅದರಲ್ಲೂ ಸೆಡಾನ್ ವೆಹಿಕಲ್. ವೀಕ್ಷಕರು ತುಂಬಾ ಜನ ಫೋನ್ ಮಾಡಿ ನನಗೆ ಒಂದೇ ಕೇಳೋದು, ಅದ್ರಲ್ಲಿ ಸರ್ ಸಿಂಗಲ್ ಓನರ್ ವರ್ಣ ಫ್ಲೂಡಿಕೆ ಬೇಕು ಅಂತ ಕೇಳ್ತಾರೆ. ಅದ್ರಲ್ಲಿ ಪರ್ಪಲ್ ಕಲರ್ ಇದೆ, ಕ್ಲಾಸ್ ಒನ್ ಆಗಿದೆ ಸರ್ ಗಾಡಿ. ಇದ್ರ ಮಾಡೆಲ್ ಬಂದು 2012 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಕಾರು, EX ವೇರಿಯಂಟ್. ಓಕೆ, ಟಾಪ್ ಎಂಡ್ಗೆ ಒಂದೇ ಒಂದು ವೇರಿಯಂಟ್ ಹಿಂದೆ 4 ಮ್ಯಾಗ್ವಿಲ್ ಇಲ್ಲ ಅಷ್ಟೇ. ಇದರಲ್ಲಿ ಓಡೋದ್ ಬಂದು ಬರೀ 90,000 ಕಿಲೋಮೀಟರ್ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೂಡ ಕೊಡ್ತೀನಿ ಇದಕ್ಕೆ. ಓಕೆ, ಇದ್ರ ಬೆಲೆ ಬಂದು 3,80,000 ಹೇಳ್ತಾ ಇದ್ದೇನೆ. ಯಾರಾದ್ರೂ ಇಂಟ್ರೆಸ್ಟ್ ಬಂದು ಒಂದು 350 ಫೈನಲ್ ಮಾಡ್ಕೊಡೋಣ. 3,50,000 ರೂಪಾಯಿಗೆ 350ಕ್ಕೆ ಕೊಟ್ಬಿಡ್ತೀನಿ ನೋಡಿ. ಓಕೆ, ವರ್ಣ, ಅದರಲ್ಲೂ ಒಳ್ಳೆ ಕಲರ್ ಸಿಗ್ತದೆ. ಟೈರ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಒಳ್ಳೆ ಮಾಡೆಲ್ ವೆಹಿಕಲ್ ಸಿಗ್ತಾ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ. ಸರ್ ಹಾಗೆ ಇನೋವಾದಲ್ಲಿ ಮತ್ತೊಂದು ಒಳ್ಳೆ ವೆಹಿಕಲ್, ಒಳ್ಳೆ ಕಲರ್ ತಂದಿದ್ದೀರಾ, ಏನ್ ಸರ್ ಡೀಟೇಲ್ಸ್? ಸರ್ ನನ್ನ ಹತ್ರ ಇನೋವಾ ಕಮ್ಮಿ ಅಂದ್ರೆ 3 ಗಾಡಿ ಇದೆ ಸರ್. 13, 14. ಫಸ್ಟ್ ಇದ್ರ ಡೀಟೇಲ್ಸ್ ಹೇಳ್ಬಿಡ್ತೀನಿ. ಕಡಿಮೆ ಅಂದ್ರೆ ಗಾಡಿಗೆ ಕಸ್ಟಮರ್ 2 ರಿಂದ 3 ಲಕ್ಷ ರೂಪಾಯಿ ಆಕ್ಸೆಸರೀಸ್, ಮ್ಯಾಗ್ವಿಲ್, ಟೈಲ್ ಲ್ಯಾಂಪ್, ಹೆಡ್ಲೈಟ್ ತುಂಬಾ ನೀಟಾಗಿ ರೆಡಿ ಮಾಡಿದ್ದಾರೆ ಗಾಡಿನ. ಓಕೆ, ಇದು ಬಂದು ಎಲ್ಲೋ ಟು ವೈಟ್ ಬೋರ್ಡ್. ಇದು 2014 ಮಾಡಲು, ಕಿಲೋಮೀಟರ್ ಬಂದು 1,50,000 ಕಿಲೋಮೀಟರ್ ರನ್ ಆಗಿದೆ. ಥರ್ಡ್ ಓನರ್ ಆಗಿದೆ. ಇದು ಬೆಲೆ ಬಂದು 9,50,000 ಹೇಳ್ತಾ ಇದ್ದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಬಂದು ಈ ಗಾಡಿನ ಕೂಡ ಕಡಿಮೆ ಮಾಡ್ಕೊಡೋಣ ಸರ್. ಓಕೆ, 9,50,000 ರೂಪಾಯಿಗೆ ಇನೋವಾ ಕೂಡ ಸಿಗ್ತಾ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕಂಡೀಷನ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಯಾರಾದ್ರೂ ಇನ್ನೋವಾ ಹುಡುಕ್ತಾ ಇದ್ರೆ ನಮ್ಮ ಕಾರ್ 77 ಶೋರೂಮ್ ಅಲ್ಲಿ ಒಂದು 2 ರಿಂದ 3 ಇನೋವಾ ಇದೆ. ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್, ವಾಟ್ಸ್ಆಪ್ ಎಲ್ಲ ಕೂಡ ಕಳ್ಸಿಕೊಡ್ತಾರೆ. ಸರ್ ಅವಾಗಲೇ ಒಂದು ಕ್ಲಾಸಿಕ್ ಆಗಿರೋ ಇನೋವಾ ಡೀಟೇಲ್ಸ್ ಕಳ್ಟ್ರಿ, ಮತ್ತೆ ಒಂದೇ ಕಲರ್ 2 ಇನೋವಾ ಇದೆಯಲ್ಲ ಸರ್? ಸರ್ ಇದು ಬಂದು ವಿ ವೇರಿಯಂಟ್, ಅದು ಬಂದು ಜಿ ವೇರಿಯಂಟ್. ಓಕೆ, ಅದು ಜಿ ಬಂದು ಸಿಂಗಲ್ ಓನರ್, 12 ಮಾಡಲ್, ಬರೀ 1,80,000 ಕಿಲೋಮೀಟರ್ ರನ್ ಆಗಿದೆ. ಗಾಡಿ ಕ್ಲಾಸ್ ಆಗಿದೆ ಅಂತ ಹೇಳ್ತೀನಿ. ಸಣ್ಣ ಪುಟ್ಟ ಖರ್ಚಿದೆ ಅಷ್ಟೇ ಸರ್. ಸಣ್ಣ ಪುಟ್ಟ ಸ್ಕ್ರಾಚ್ ಅನ್ನೋದು ಕಾಮನ್ ಅಲ್ವಾ? ಓಕೆ, ಸೆಕೆಂಡ್ಸ್ ಗಾಡಿಲಿ ಚೆನ್ನಾಗಿಟ್ಟಿದ್ದಾರೆ. ಬರೀ 1,80,000 ಇದೆ. ಇದ್ರ ಬೆಲೆ ಬಂದು 7,50,000 ಹೇಳ್ತಾ ಇದ್ದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬಂದು ಒಂದು 7 ಲಕ್ಷಕ್ಕೆ ಕೊಟ್ಬಿಡ್ತೀನಿ ನೋಡಿ ಸರ್. 7 ಲಕ್ಷ ರೂಪಾಯಿಗೆ? ಹೌದು. ಓಕೆ ಸರ್, ಮತ್ತೆ ಇದು ಹಾಗೆ ಇನ್ನೊಂದು, ಇದು ಬಂದು 2013 ಮಾಡಲ್, ಥರ್ಡ್ ಓನರ್ ಆಗಿದೆ. ಕಿಲೋಮೀಟರ್ ಬಂದು 2,10,000 ಕಿಲೋಮೀಟರ್ ರನ್ ಆಗಿದೆ. AC ಪವರ್ ಸ್ಟೀರಿಂಗ್ ಅಲೋಯ್ಸರ್ ಅಂತ ವೆಹಿಕಲ್ ಇದು. ವಿ ವೇರಿಯಂಟ್. ಇದನ್ನು ಕೂಡ ನಾನು 7,50,000 ಹೇಳ್ತಾ ಇದ್ದೀನಿ. ಯಾರಾದ್ರೂ ನಿಮ್ಮ ವೀಕ್ಷಕರು ಇಂಟ್ರೆಸ್ಟ್ ಇಂದ ಬಂದ್ರೆ ಈ ವಿ ವೇರಿಯಂಟ್ ಗಾಡಿನ 6,80,000ಗೆ ಕೊಟ್ಬಿಡ ನೋಡಿ. ಓಕೆ, 6,80,000 ರೂಪಾಯಿಗೆ 5957 ಗಾಡಿ ನಂಬರ್, ಒಳ್ಳೆ ಫ್ಯಾನ್ಸಿ ನಂಬರ್ ಅಂತ ಹೇಳ್ಬೋದು. ಸಿಲ್ವರ್ ಅಲ್ಲಿ 2 ಇನೋವಾ ಇದೆ. ನಮ್ಮ ಕಾರ್ 77 ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಬನ್ನಿ, ಟೋಟಲ್ 3 ಇನೋವಾ ಇದೆ. ಒಳ್ಳೆ ಮಾಡೆಲ್ ವೆಹಿಕಲ್, ಸಿಲ್ವರ್ ಅಲ್ಲಿ 2 ಕೂಡ ಸಿಗ್ತದೆ ಸರ್. ಮತ್ತೊಂದು ಹ್ಯುಂಡೈಲಿ i20 ಹುಡುಕ್ತಾರೆ ಯಾರಾದ್ರೂ, ನನ್ನ ಹತ್ರ ಒಂದು ಒಳ್ಳೆ ಗಾಡಿ ಇದೆ. ಅದ್ರಲ್ಲಿ ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ತೀನಿ. ಓಕೆ, ಇದು ಬೆಲೆ ಬಂದು ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ಸರ್. ಬೆಂಗಳೂರಲ್ಲಿ ಯಾರು ಕೊಡಕ್ಕಾಗಲ್ಲ, ಬೆಲೆ ಕೊಡ್ತೀನಿ. 2010 ಮಾಡಲ್, FC ಇನ್ಶೂರೆನ್ಸ್ ರನ್ನಿಂಗ್ ಇರೋದು, ಯಾರು ಚೌಕಾಸಿ ಮಾಡಬಾರ್ದು. 2,40,000ಗೆ ಈ ಗಾಡಿ ಕೊಟ್ಬಿಡ ನೋಡಿ ಸರ್. 2,40,000 ರೂಪಾಯಿ. 2,40,000ಗೆ 2010 ಮಾಡಲ್, ಸೆಕೆಂಡ್ ಓನರ್, ಮ್ಯಾಗ್ನಾ ವೇರಿಯಂಟ್. ಅದ್ರ ಗಾಡಿ ತುಂಬಾ ಚೆನ್ನಾಗಿರೋದು. ಬರೀ 90,000 ಹೊಡೋ ವೆಹಿಕಲ್. ಓಕೆ, ಯಾರಾದ್ರೂ ಬಜೆಟ್ ವೆಹಿಕಲ್ ಹುಡುಕ್ತಾ ಇದ್ರೆ 2,40,000 ರೂಪಾಯಿಗೆ i20 ಕೂಡ ಸಿಗ್ತದೆ ಸರ್. ಮೈಲೇಜ್ ವೆಹಿಕಲ್ ಬೇಕು ಅನ್ನೋರಿಗೆ ಅದು ಕೂಡ ತಂದಿದ್ದೀರಾ. ನಿಮ್ಗೆ 20 ರಿಂದ 25 ಮೈಲೇಜ್ ಬರುವಂತ ವೆಹಿಕಲ್ ಇದು. ಆಲ್ಟೋ LXi ಆಪ್ಷನಲ್ ವೆಹಿಕಲ್ ಇದು. ಓಕೆ, ಇದು ಮಾಡೆಲ್ ಬಂದು 2021 ಮಾಡಲ್, ಸಿಂಗಲ್ ಓನರ್, ಬರೀ 40,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಇದ್ರ ಬೆಲೆ ಬಂದು ಫೈನಲ್ ಟು ಫೈನಲ್ 340ಗೆ ಕೊಟ್ಬಿಡ ನೋಡಿ ಸರ್. ಸರ್ ಮತ್ತೊಂದು ಗಂತರ ವೆಹಿಕಲ್ ಬೇಕು ಅನ್ನೋರಿಗೆ ರಿಡ್ಸ್ ಕೂಡ ತಂದಿದ್ದೀರಾ, ಏನ್ ಸರ್ ಡೀಟೇಲ್ಸ್ ಇದು? ಸರ್ ಮಾರುತಿ ರಿಡ್ಸ್ VX ಪೆಟ್ರೋಲ್ ಕಾರ್ ಇದು. ಇದು ಬಂದು 2011 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಓಡೋದ್ ಬರೀ 90,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಇದು ಕೂಡ ಇದ್ರ ಬೆಲೆ ಬಂದು 2,50,000 ಹೇಳ್ತಾ ಇರೋದು. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬನ್ನಿ, ಒಂದು 235ಗೆ ಫೈನಲ್ ಮಾಡ್ಕೊಡ್ತೀನಿ. ನೀವು ಬೆಂಗಳೂರು ಹುಡುಕರು 235ಗೆ 11 ಮಾಡಲು VXi ವೇರಿಯಂಟ್ ಇರೋಂಥ ಗಾಡಿಗಳು, ಪೆಟ್ರೋಲ್ ಗಾಡಿಗಳು ನಿಮಗೆ ರೆಡ್ ಸಿಗಲ್ಲ. ಓಕೆ, ಒಳ್ಳೆ ಬಂಪರ್ ಪ್ರೈಸ್ ಅಲ್ಲಿ ರಿಡ್ಸ್ ಕೂಡ ಕೊಡ್ತಾ ಇದ್ದಾರೆ ಸರ್. ಹಾಗೆ ಒಂದು ವ್ಯಾಗನರ್ ಕೂಡ ಬೇಕು ಅನ್ನೋರಿಗೆ, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಾನು, ನನ್ನ ಹತ್ರ ಬರೀ 60,000 ಓಡರ್ ಗಾಡಿ ಇದೆ ಅನ್ಬಿಟ್ಟು. ಅದು ಇದೇ ಗಾಡಿ. ಇದೇನಾ ಸರ್? ಅದು ಇದೇ ಗಾಡಿ. ಓಕೆ, ಒಳ್ಳೆ ಪ್ರೈಸ್ ಅಲ್ಲೂ ಕೊಡ್ಬೇಕು. ಒಳ್ಳೆ ಪ್ರೈಸ್ ಅಲ್ಲೂ ಖಂಡಿತ ಕೊಡ್ತೇನೆ. ಈ ವಿಡಿಯೋ ನೋಡಿದ ತಕ್ಷಣ ಫಸ್ಟ್ ಬುಕ್ ಮಾಡ್ಕೊಬೇಕು, ಗಾಡಿ ಸಿಗಲ್ಲ ಇರೋದು ಹೇಳ್ತಾ ಇದೀನಿ. ಓಕೆ, 2009 ಮಾಡಲ್, FC ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ. 1 ವರ್ಷ ಇನ್ಶೂರೆನ್ಸ್ ಕಟ್ಕೊಡ್ತೀನಿ, 5 ವರ್ಷಕ್ಕೆ FC ಮಾಡ್ಕೊಡ್ತೀನಿ. ಓಡಿರೋದು ಬರೀ 60,000 ಕಿಲೋಮೀಟರ್. LXi 1,70,000ಗೆ ಗಾಡಿ ಕೊಟ್ಬಿಡ ನೋಡಿ ಸರ್. ಓಕೆ, 1,70,000 ರೂಪಾಯಿಗೆ. 170, ಅವಾಗಲೇ 180 ಅಂತ ಹೇಳಿದೆ, 170ಗೆ ಕೊಟ್ಬಿಡ್ತೇನೆ. ಓಕೆ, 1,70,000 ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ವ್ಯಾಗನರ್ ಕೂಡ ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಆದಷ್ಟು ಬೇಗ ಲೋ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಬುಕ್ ಮಾಡ್ಕೊಬಿಡಿ ಸರ್. ಹಾಗೆ ಮತ್ತೊಂದು ಸಡನ್ ವೆಹಿಕಲ್ ಹೋಂಡಾದಲ್ಲಿ, ಹೋಂಡಾ ಸಿಟಿ ಯಾರಾದ್ರೂ ಹುಡುಕ್ತಾರೆ, ಅದ್ರಲ್ಲೂ ಟಾಪ್ ಎಂಡ್ ವೆಹಿಕಲ್ ಇದೆ. 12 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ 95,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೊಡ್ತೀನಿ. ಇದಕ್ಕೂ ಕೂಡ 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಓಕೆ ಸರ್, 12 ಮಾಡಲ್ ವಿ ವೇರಿಯಂಟ್ ಹೋಂಡಾ ಸಿಟಿ, ಸೆಕೆಂಡ್ ಓನರ್, 3,50,000 ಹೇಳ್ತಾ ಇರೋದು. ಇಂಟ್ರೆಸ್ಟ್ ಇದೆ, ಆಷಾಢ ಸೇಲ್ 3 ಲಕ್ಷಕ್ಕೆ ಈ ಗಾಡಿ ಫೈನಲ್ ಮಾಡ್ಕೊಡ್ತೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿ ಬುಕ್ ಮಾಡ್ಕೊಬಹುದು. ಆಷಾಢ ಸೇಲ್ ಬರೀ 3 ಲಕ್ಷ. ಓಕೆ, 3 ಲಕ್ಷ ರೂಪಾಯಿಗೆ ನಿಮಗೆ ಹೋಂಡಾ ಸಿಟಿ ಕೂಡ ಸಿಗ್ತದೆ ಸರ್. ಮತ್ತೊಂದು i10 ಕೂಡ ಇದೆ. i10 ಮ್ಯಾಗ್ನಾ ಸರ್. ಇದು ಸ್ಪೆಷಾಲಿಟಿ ಹೇಳ್ಬಿಡ್ತೀನಿ.
ಇದಕ್ಕೆ ಬರೀ ನೀವು 50,000 ಇದ್ರೆ ತಗೊಂಬನ್ನಿ ಲೋನ್ ಮಾಡ್ಕೊಡ್ತೀನಿ. ಕೇವಲ 50,000 ತಂದ್ರೆ ಈ ಗಾಡಿ ಕೊಡ್ತೀರಾ? ಚೆನ್ನಾಗಿರ್ಬೇಕು. ಹಾ 2015 ಮಾಡಲ್, ಹಾ ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ 65,000 ಕಿಲೋಮೀಟರ್ ರನ್ ಆಗಿದೆ. ಹಾ ಫ್ಯಾನ್ಸಿ ಅಲೋಯ್ಸ್ ಹಾಕಿದ್ರೆ ಫ್ಯಾನ್ಸಿ ಅಲೋಯ್ಸ್ ತೋರಿಸಬಹುದು ನೀವು ಕಸ್ಟಮರ್ಗೆ. ಓಕೆ ತುಂಬಾ ಚೆನ್ನಾಗಿದೆ ಗಾಡಿ. ಬರೀ 65,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಓಕೆ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ, ಒಂದು ವಾರದಿಂದ ವಿಡಿಯೋ ಮಾಡಿದ್ರಿ ನೀವು. ಹಾ 3,25,000 ಅಂತ ಹೇಳಿದ್ದೆ. ಆಷಾಢ ಸೇಲ್ 2,75,000ಗೆ ಕೊಟ್ಬಿಡ್ತೀನಿ. 50,000 ತಗೊಂಡು ಮಿಕ್ಕಿದ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ 50,000 ರೂಪಾಯಿ ಡೌನ್ ಪೇಮೆಂಟ್ಗೆ i10 ಕೂಡ ಸಿಗ್ತಾ ಇದೆ. ಅದರಲ್ಲೂ ಅಲಾಯ್ ವಿಲ್ಲು, ಫ್ಯಾನ್ಸಿ ಅಲಾಯ್ ವಿಲ್ಲು, ಕಲರ್ ಅಂತ ಗುಡ್ ಕಲರ್ ಅಂತ ಹೇಳ್ಬೋದು. ಬೆಸ್ಟ್ ಪ್ರೈಸ್ ಅಲ್ಲಿ i10 ಕೂಡ ಕೊಡ್ತಾ ಇದ್ದಾರೆ ಸರ್. ಮತ್ತೊಂದು ಸುಜುಕಿ ಸರ್, ಮಾರುತಿ ಸುಜುಕಿ A-Star ಅಂದ್ಬಿಟ್ಟು ಸರ್, ಹಾ ತುಂಬಾ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಇದು. ಓಕೆ 2012 ಮಾಡಲ್, ಸಿಂಗಲ್ ಓನರ್, ಸಿಂಗಲ್ 40,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಕೊಡ್ತೀನಿ ಇದಕ್ಕೆ. ಹಾ ಓಡಿರೋದಷ್ಟೇ. ಹಾ AC ಪವರ್ ವಿಂಡೋ, ಪವರ್ ಶೇರಿಂಗ್ ಅಲಾಯ್ಸ್ ವಿತ್ ABS ಬರುವಂತ ವೆಹಿಕಲ್. ಓಕೆ ಸರ್ 2,50,000 ಹೇಳ್ತಾನೆ. ಆಷಾಢ ಸೇಲ್ 2,25,000ಗೆ ಫೈನಲ್ ಮಾಡ್ಕೊಡೋಣ ಸರ್. 2,25,000ಗೆ 225 ಫೈನಲ್. ಓಕೆ ಸರ್, ಒಂದು ಸುಜುಕಿಲಿ ಸೆಲಿಯರ್ ಕೇಳೋರಿಗೆ ಸೆಲಾರಿಯೋ ಎಕ್ಸ್ ಅನ್ಬಿಟ್ಟು ಸರ್ ಇದು. ಹಾ VXI ವೇರಿಯಂಟ್ 2018 ಮಾಡಲ್, ಸಿಂಗಲ್ ಓನರ್, ಕಿಲೋಮೀಟರ್ ಬಂದು 62,000 ಕಿಲೋಮೀಟರ್ ರನ್ ಆಗಿದೆ. ಓಕೆ 4,65,000 ಹೇಳ್ತಾ ಇರೋದು. ಆಷಾಢ ಸೇಲ್ ಅನ್ಬಿಟ್ಟು ನಿಮ್ಗೆ 4,35,000ಗೆ ಗಾಡಿ ಕೊಟ್ಬಿಡ್ತೀನಿ ನೋಡಿ ಸರ್. 4,35,000 4,35,000 18 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ 4,35,000 ರೂಪಾಯಿಗೆ ನಿಮಗೆ 18 ಮಾಡಲು ಸೆಲಿಯರ್ ಕೂಡ ಕೊಡ್ತಾ ಇದ್ದಾರೆ. ವೈಟ್ ಕಲರ್ ತುಂಬಾನೇ ಚೆನ್ನಾಗಿದೆ ಸರ್. ಮತ್ತೊಂದು ಸ್ವಿಫ್ಟ್ ಸರ್. ಸ್ವಿಫ್ಟ್ ಯಾರಾದ್ರೂ ಡೀಸೆಲ್ ಅಲ್ಲಿ ಒಳ್ಳೆ ಗಾಡಿ ಬೇಕು, ಮೈಲೇಜ್ ಬೇಕು ಅಂತ ಅಂದ್ರೆ ಒಂದು ಒಳ್ಳೆ ಗಾಡಿ ಇದೆ ನನ್ನ ಹತ್ರ. ಹಾ ಬಜಾರ್ಗೆ ಚಾಲೆಂಜ್ ಮಾಡ್ತೀನಿ ಸರ್ ಈ ಗಾಡಿಗೆ. ಓಕೆ ಬೇರೆಯವರೆಲ್ಲ 2012 ಮಾಡಲು 3,50,000 70,000 80,000ಕ್ಕೂ ಮಾರೋರು ಉಂಟು, ಕರೆಕ್ಟ್ ಅಲ್ವಾ? ಹೌದು. 3,20,000ಕ್ಕೆ 12 ಮಾಡಲ್ ಸೆಕೆಂಡ್ ಓನರ್, ಬರೀ 80,000 ಓಡಿರೋ ವೆಹಿಕಲ್, ಅದ್ರಲ್ಲಿ ಫ್ಯಾನ್ಸಿ ಅಲೋಯ್ಸ್ ಇರೋಂಥ ವೆಹಿಕಲ್ ನಾನು 3,20,000ಗೆ ಕೊಟ್ಬಿಡ್ತೀನಿ. ಫೈನಲ್ ಟು ಫೈನಲ್ ರೇಟ್ ಇದು. ಓಕೆ ನಿಮಗೆ ಆಸಡ ಪ್ರೈಸ್ ಅಂತಾನೆ ಹೇಳ್ಬೋದು. 3,20,000 ರೂಪಾಯಿಗೆ ನಿಮಗೆ ಒಳ್ಳೆ ಮಾಡಲ್ ವೆಹಿಕಲ್ ಸಿಗ್ತಾ ಇದೆ. ಕಲರ್ ಅಂತಾನು ಗುಡ್ ಕಲರ್, ಟೈಲ್ ಅಲಾವಿಲ್ ಎಲ್ಲ ಇದೆ. ಸ್ವಿಫ್ಟ್ ಬೇಕು ಅನ್ನೋರಿಗೆ ಈ ವೆಹಿಕಲ್ ಬೆಸ್ಟ್ ಪ್ರೈಸಲ್ಲಿ ಸಿಗ್ತಾ ಇದೆ ಸರ್. ಮತ್ತೊಂದು ಸೆಡಾನ್ ವೆಹಿಕಲ್ ಹೋಂಡಾ ಸಿಟಿ ವಿ ವೇರಿಯಂಟ್, ಸೆಕೆಂಡ್ ಓನರ್, 2015 ಮಾಡಲ್, ಕಿಲೋಮೀಟರ್ ಬಂದು 1,02,000 ಕಿಲೋಮೀಟರ್ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೂಡ ಇದೆ. ಇದು ಬೆಲೆ ಬಂದು 5 ಲಕ್ಷ ಹೇಳ್ತಾ ಇದ್ದೀನಿ. ಆಷಾಢ ಸೇಲ್ ಇದನ್ನು ಕೂಡ ಬೇಕಾದ್ರೆ ಒಂದು 30,000 ಕಮ್ಮಿ ಮಾಡಿ 4,70,000ಗೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್. 4,20,000 ರೂಪಾಯಿಗೆ 70,000ಕ್ಕೆ 4,70,000ಗೆ. ಓಕೆ ಸರ್ 4,70,000 ರೂಪಾಯಿಗೆ ಹೋಂಡಾ ಸಿಟಿ ಕೂಡ ಸಿಗ್ತಾ ಇದೆ. ಸೆಡಾನ್ ವೆಹಿಕಲ್ ಯಾರಾದ್ರೂ ಬೇಕು ಅನ್ನೋರಿಗೆ ಗುಡ್ ಕಂಡೀಷನ್ ಇದೆ ವೆಹಿಕಲ್ ಅಂತೂ ಸರ್. ಹಾಗಾದ್ರೆ ಗ್ರೇ ಕಲರ್ ಅಲ್ಲಿ ಒಂದು ಬಲೆನೋ ಕೂಡ ಇದೆ ಸರ್. ಮಾರುತಿ ಬಲಿನೋ ಜಿಟಾ, AC ಪವರ್ ವಿಂಡೋ, ಪವರ್ ಶೇರಿಂಗ್ ಅಲಾಯ್ಸ್, ಪುಷ್ ಬಟನ್ ಸ್ಟಾರ್ಟ್ ಇರುವಂತ ವೆಹಿಕಲ್ ಇದು. ಇದ್ರ ಕಿಲೋಮೀಟರ್ ಬಂದು 68,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಓಕೆ ಶೋರೂಮ್ ರೆಕಾರ್ಡ್ ಕೂಡ ಕೊಡ್ತೀನಿ ಇದಕ್ಕೂ ಕೂಡ. ಇದು ಬೆಲೆ ಬಂದು ಬಜಾರ್ಲಿ 5,80,000 ಹೇಳ್ತಾನೆ. 5,500ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ ಇದು. ಓಕೆ 5,50,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀರಾ? ಫೈನಲ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ಕಾರು. ಓಕೆ ಸರ್ ಮತ್ತೊಂದು ಬಲೆನೋ ಇದೆ. ಮತ್ತೊಂದು ಬಲೆನೋ, ಇದು ಕೂಡ ಗ್ರೇ ಕಲರ್. ಇದು 2016 ಮಾಡಲು ಡೀಸೆಲ್ ವೆಹಿಕಲ್. ಇದು ಕೂಡ ಮೈಲೇಜ್ ತುಂಬಾ ಚೆನ್ನಾಗಿ ಬರುತ್ತೆ. 20ರಿಂದ 24 ಬರುತ್ತೆ ಮೈಲೇಜ್. ಸೆಕೆಂಡ್ ಓನರ್ ಆಗಿದೆ. ಡೆಲ್ಟಾ ವೇರಿಯಂಟ್. ಕಸ್ಟಮರ್ ಫ್ಯಾನ್ಸಿ ಅಲೋಯ್ಸ್ ಹಾಕಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. 5,50,000 ಹೇಳ್ತಾ ಇರೋದು. ಒಂದು 5,20,000 ಫೈನಲ್ ಮಾಡ್ಕೊಡೋಣ ಸರ್. ಓಕೆ 5,20,000ಕ್ಕೆ ಇದು ಫೈನಲ್ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಸರ್. ಮತ್ತೊಂದು ಸುಜುಕಿ ಸರ್, ಮಾರುತಿ ಸುಜುಕಿ ಎಸ್ ಕ್ರಾಸ್. ಓಕೆ ಬ್ರೆಜಾ ಹುಡುಕ್ತಾ ಇದ್ರೆ ಯಾರಾದ್ರೂ ಬ್ರೆಜಾ ಹುಡುಕ್ತಾರೆ, ಬ್ರೆಜಾ ಸಿಗ್ತಾ ಇಲ್ಲ ಅಂತಾನೆ ನನ್ನ ಹತ್ರ ಬನ್ನಿ. ಒಂದು ಎಸ್ ಕ್ರಾಸ್ ಇದೆ. ಗಾಡಿ ಅಂತ ಅಲ್ಟ್ರಾ ಕ್ಲಾಸ್ ಆಗಿದೆ ಸರ್ ಗಾಡಿ. ಓಕೆ ಆಲ್ಫಾ ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್. ಇದು ಬಿಟ್ಟರೆ ನೆಕ್ಸ್ಟ್ ವೇರಿಯಂಟ್ ಇನ್ಯಾವುದೂ ಇಲ್ಲ ಇದರಲ್ಲಿ. ಓಕೆ 2017 ಮಾಡಲ್, ಸಿಂಗಲ್ ಓನರ್, ಕಿಲೋಮೀಟರ್ ಬಂದು 93,000 ಕಿಲೋಮೀಟರ್ ರನ್ ಆಗಿದೆ. ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ಇದ್ರ ಬೆಲೆ 7 ಲಕ್ಷ ಇದೆ. 6,50,000ಕ್ಕೆ ಗಾಡಿ ಕೊಟ್ಬಿಡ ನೋಡಿ ಸರ್. 6,50,000ಕ್ಕೆ 6.5 ಲಕ್ಷಕ್ಕೆ 17 ಮಾಡಲು ಸಿಂಗಲ್ ಓನರ್ ಗಾಡಿ, ಆಲ್ಫಾ ವೇರಿಯಂಟ್, ಡೀಸೆಲ್ ಕಾರ್. ಓಕೆ ಸರ್. ಸರ್ ಮತ್ತೊಂದು ಒಂದು ಬ್ಲಾಕ್ ಬ್ಯೂಟಿ, ಒಂದು ಮಹೇಂದ್ರ XUV ಕೂಡ ಇದೆ. ಏನ್ ಸರ್ ಡೀಟೇಲ್ಸ್ ಇದು? ಒಂದು ಮಿನಿ ಆನೆ ಅಂತಾನೆ ಹೇಳ್ಬೋದು ಸರ್ ಇದು. ಬ್ಲಾಕ್ ಬ್ಯೂಟಿ ಮಹೇಂದ್ರ XUV 500 W6 ವೇರಿಯಂಟ್, ಸಿಂಗಲ್ ಓನರ್, ಬರೀ 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಕೂಡ ಕೊಡ್ತೀನಿ ಇದಕ್ಕೆ. ಬಜಾರ್ಲಿ 6,50,000 ಹೇಳ್ತಾ ಇದ್ದೀನಿ. 6,20,000ಕ್ಕೆ ಫೈನಲ್ ಮಾಡ್ಕೊಡೋಣ ಸರ್ ಗಾಡಿ ಇದು. 6,20,000ಕ್ಕೆ ಫೈನಲ್ ಮಾಡ್ಕೊಡೋಣ. ಓಕೆ 6,20,000 ರೂಪಾಯಿಗೆ ನಿಮಗೆ ಒಂದು ಮಹೇಂದ್ರಲ್ಲಿ XUV ಕೂಡ ಸಿಗ್ತಾ ಇದೆ. ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಅಂತ ಹೇಳ್ಬೋದು ಸರ್. ಇನ್ನೊಂದು ನಿಮ್ಮ ಹತ್ರ ಇದು ಬಿಟ್ರೆ ಇನ್ನು ಎಷ್ಟು ವೆಹಿಕಲ್ಸ್ ಇದೆ? ಇನ್ನು ಇದು ಬಿಟ್ರೆ ಇನ್ನೂ 10 ಗಾಡಿ ಇದೆ. 10 ಗಾಡಿ ಇವತ್ತಿಲ್ಲ ನಾಳೆ ಬರುತ್ತೆ. ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ ಕೈಲಿ. ಓಕೆ XUV 500 ಕೂಡ ಇದೆ, ಟ್ರೈಬರ್ ಇದೆ, ಸ್ವಿಫ್ಟ್ ಇದೆ, ಬಲಿನೋ ಇದೆ, ಡಸ್ಟರ್ ಇದೆ. ಓಕೆ ನಾಳೆ ವಿಡಿಯೋ ಮಾಡಿ ಹಾಕೋಣ ಸರ್ ಅದನ್ನ. ಓಕೆ ಇಷ್ಟೆಲ್ಲ ಗಾಡಿ ಇದೆ. ಓಕೆ ಹೇಳಿರೋ ವೆಹಿಕಲ್ಸ್ ಎಲ್ಲ ಡೀಟೇಲ್ಸ್ ನಿಮಗೆ ಖಂಡಿತ ಕೊಡ್ತಾರೆ. ಅದು ಕೂಡ ವಿಡಿಯೋ ಬರುತ್ತೆ, ಒಂದು ವಿಡಿಯೋದಲ್ಲಿ ಬರುತ್ತೆ. ಇಷ್ಟೆಲ್ಲ ವೆಹಿಕಲ್ಸ್ ಏನು ನೋಡಿದ್ರೆ i20 ಅಲ್ಲೊಂದಿದೆ. ಓಕೆ i20 ಕೂಡ ಒಂದಿದೆ ಅಲ್ಲಿ, ನ್ಯೂ ಸೇಫ್, ಅದು ಕೂಡ ತಿಳಿಸ್ಕೊಡ್ತೀನಿ. ಏನ್ ಸರ್ ಅಲ್ಲೊಂದು i20 ವೈಟ್ ಕಲರ್ ಕೂಡ ಇದೆ. ಏನ್ ಸರ್ ಡೀಟೇಲ್ಸ್ ಇದು? ಸರ್ ಇದು ನ್ಯೂ ಶೇಪ್ i20 21 ಮಾಡಲ್, ಅದ್ರಲ್ಲೂ ಡೀಸೆಲ್ ಕಾರು, ಸಿಂಗಲ್ ಓನರ್, ಬರೀ 70,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಓಕೆ ಬಜಾರ್ ಎಲ್ಲಾದ್ರೂ ಕೇಳ್ಕೊಂಬನ್ನಿ. 7,50,000 8 ಲಕ್ಷ ಇದೆ ಗಾಡಿ ಇದು. ಆಷಾಢ ಸೇಲ್
ನಮ್ಮ ವೀಕ್ಷಕರು ಖುಷಿಯಾಗಿರಬೇಕು. ಡೀಸೆಲ್ ಕಾರ್ ಕೊಡ್ತೀನಿ, ಬರೀ 7 ಲಕ್ಷಕ್ಕೆ ಗಾಡಿ ಕೊಟ್ಬಿಡೋಣ. 7 ಲಕ್ಷ 7 ಲ್ಯಾಕ್ ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಫೋನ್ ಮಾಡ್ರೆ ಅದೆಲ್ಲ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಓಕೆ ಫೈನಲ್ ಟು ಫೈನಲ್ ಒಂದು 6,50,000ಗೆ ಗಾಡಿ ಕೊಟ್ಬಿಡ್ತೀನಿ ನೋಡಿ ಸರ್. ಓಕೆ 6,50,000 ರೂಪಾಯಿಗೆ ಡೀಸೆಲ್ ಅಲ್ಲಿ i20 ಕೂಡ ಸಿಗ್ತಾ ಇದೆ. ಅದರಲ್ಲೂ ನ್ಯೂ ಸೇಫು ಗಾಡಿ ತುಂಬಾನೇ ಚೆನ್ನಾಗಿದೆ. ಇದೇ ತರ ವೆಹಿಕಲ್ಸ್ ಬೇಕು ಅಂದ್ರೆ ನಮ್ಮ ಕಾರ್ 77 ಶೋರೂಮ್ಗೆ ವಿಸಿಟ್ ಮಾಡಿ. ಇಷ್ಟೆಲ್ಲ ವೆಹಿಕಲ್ಸ್ ನಿಮ್ಗಾಗಿ. ಮತ್ತೊಂದು ವೋಲ್ಕ್ಸ್ವ್ಯಾಗನ್ ಇವಾಗ ತಾನೇ ಬಂತು, ಪೋಲೋ. ಸರ್ ಡೀಟೇಲ್ಸ್ ಸರ್, ಇದು 1.5 ಲೀಟರ್ ಪೋಲೋ ಹೈಲೈನ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಕಿಲೋಮೀಟರ್ ಬಂದು ಬರೀ 75,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಮಾಡಲ್ 2015 ಮಾಡಲ್. AC 4 ವಿಂಡೋ ಪವರ್ ಸ್ಟೀರಿಂಗ್ ಅಲಾಯ್ಸ್ ಇರೋಂಥ ವೆಹಿಕಲ್. ಫುಲ್ 4ಕ್ಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀನಿ. ಇದು ಬಜಾರ್ಲಿ ನಾನು ಹೇಳ್ತಾ ಇರೋದು 5 ಲಕ್ಷ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಪೋಲೋ ಲವರ್ ಬಂದ್ರೆ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಪೋಲೋ ಇದೆ ಸರ್. ಡ್ರೈವರ್ ಕೂಡ ನಿಮ್ದೇನಾ? ಓಕೆ, ನ್ಯೂ ಸ್ಟಾಕ್ ಮತ್ತೊಂದು ಡ್ರೈವರ್ ಕೂಡ ಬಂತು. ಏನ್ ಸರ್ ಡೀಟೇಲ್ಸ್ ಇದು? ಸರ್ 7 ಸೀಟರ್ ಬಡವರ ಬಾದಾಮಿ ಅಂತಾನೆ ಹೇಳ್ತೀನಿ ಗಾಡಿ ಇದು. ಅಪ್ಪಡಿ. ಓಕೆ, 2019 ಮಾಡಲ್, ಸಿಂಗಲ್ ಓನರ್, 75,000 ಕಿಲೋಮೀಟರ್ ರನ್ ಆಗಿದೆ. ಅದ್ರಲ್ಲಿ 7 ರಿಂದ 8 ಜನ ಆರಾಮಾಗಿ ಓಡೋಂಥ ವೆಹಿಕಲ್, ಪೆಟ್ರೋಲ್ ಕಾರು. 4,50,000ಗೆ ಗಾಡಿ ಕೊಟ್ಬಿಡ್ತೀನಿ ನೋಡಿ ಸರ್. 7 ಸೀಟರ್ 7 ಸೀಟರ್ 4,50,000ಗೆ ಬರೀ 1 ಲಕ್ಷ ತಗೊಂಡು ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಕೊಡೋಣ. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ಗೆ ನಮ್ಮ ಮೈಸೂರು ಗಾಡಿ ಡ್ರೈವರ್ ಕೂಡ ಸಿಗ್ತದೆ. ಪೆಟ್ರೋಲ್ ವೆಹಿಕಲ್, ಒಳ್ಳೆ ಬಜೆಟ್ ಅಲ್ಲಿ ನಿಮ್ಗೆ ಈ ವೆಹಿಕಲ್ ಸಿಗ್ತಾ ಇದೆ. ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಅಂತ ಹೇಳ್ಬೋದು. ಇದೇ ತರ ನಿಮ್ಗೆ ಫ್ಯಾಮಿಲಿ ವೆಹಿಕಲ್ ಬೇಕು ಅಂದ್ರೆ, ಒಳ್ಳೆ ಲೋನು, ಒಳ್ಳೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ನಮ್ಮ ಕಾರ್ 70 ಶೋರೂಮ್ಗೆ ವಿಸಿಟ್ ಮಾಡಿ. ಇಷ್ಟೆಲ್ಲ ವೆಹಿಕಲ್ಸ್ ನಿಮ್ಗಾಗಿ ಸಿಗ್ತಾ ಇದೆ.